ಇವರು ಮತ್ತಲ್ಲೇ ಇರಲಿ, ಸಸ್ಪೆನ್ಸಲ್ಲೇ ಇರಲಿ, ಯಾವಾಗಲೂ ಡ್ಯೂಟಿನಲ್ಲೇ ಇರ್ತಾರಲ್ಲೇ. ಅದೇ ಥರ ಬಿಗ್ ಬಾಸ್ನ ಹೋಸ್ಟೇ ಮಾಡ್ತಿರಲಿ ಅಥವಾ CCLನೇ ಆಡ್ತಿರಲಿ, ಯಾವಾಗಲೂ ಸಿನಿಮಾ ಮಾಡ್ತಲೇ ಇರ್ತಾರಲ್ಲೇ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟ್ರಿನಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ಕ್ ಮತ್ತು ಮ್ಯಾಕ್ಸ್ ಇವೆರಡೂ ಸಿನಿಮಾ ನೋಡ್ತಾ ಇದ್ದರೆ ನನಗೆ ಸೇಮ್ ಬಟ್ ಡಿಫ್ರೆಂಟು ಬಟ್ ಸ್ಟಿಲ್ ಸೇಮ್ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿದೆ. ಎರಡೂ ಕೂಡ ಸೇಮ್ ಜಾನರಲ್ಲಿ, ಸೇಮ್ ಸಿಚುವೇಷನಲ್ಲಿ ನಮ್ಮ ಮುಂದೆ ಬರೋ ಅವಕಾಶ, ಚಾನ್ಸಸ್ಸು ಎಲ್ಲ ಇದೆ. ಯಾಕಂದರೆ ಅದು ಕೂಡ ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಕತೆ, ಇದು ಕೂಡ 18 ಅವರಲ್ಲಿ ನಡಿಬೋದಾದಂಥ ಅವಕಾಶ ಇದೆ. ನೋಡಬೇಕು. ನನಗೆ ಮಾರ್ಕಲ್ಲಿ ಸೇಮು ಮ್ಯಾಕ್ಸ್ ಫೀಲಿಂಗೇ ಬರ್ತಾಯಿದೆ. ಬಟ್ ಮ್ಯಾಕ್ಸಲ್ಲಿ ಆ್ಯಕ್ಷನ್ಸಲ್ಲಿ ಏನಾಗಿದೆ ಅದು ಕೂಡ ಇಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇದೆ. ಅಂದರೆ ಲಾಜಿಕ್ಲೆಸ್ ಫೈಟ್ಸು. ಹೌದು, ನಮ್ಮ ಟಾಪ್ ಹೀರೋಸ್ಗೆಲ್ಲ ಇದೇ ಥರ ಫೈಟ್ ಸೀನ್ಸ್ ಇಡ್ತಾ ಇದ್ದಾರೆ. ಬಟ್ ಇಂಥ ಫೈಟ್ ಸೀನ್ಸು ಈಗ ಔಟ್ಡೇಟೆಡ್ ಆಗ್ತಾ ಇದ್ದಾವೆ. ಅವನ್ನ ನಮ್ಮವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಬಿಟ್ಟರೆ ಒಂದು ಸ್ಟೋರಿನಲ್ಲಿ ಒಂದು ಸಾಲಿಡ್ ಸ್ಟಫ್ನ ನಮಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ಮ್ಯಾಕ್ಸ್ ಕೂಡ ಆ ಒಂದು ಸ್ಟೋರಿ ಡೆಲಿವರಿನಲ್ಲಿ ಒಂದೊಳ್ಳೆ ಸ್ಯಾಟಿಸ್ಫೈ ಮಾಡಿತ್ತು. ಹಿಂದೆ ತಮಿಳಲ್ಲಿ ಬಂದಂಥ ಕೈದಿಯ ಒಂದು ವೈಫ್ನ ತೊಗೊಂಬಂದಿದ್ರು ಕೂಡ ಇದೊಂಥರ ಒಳ್ಳೆ ಎಫರ್ಟ್ ಆಗಿತ್ತು ನಮ್ಮ ಕನ್ನಡದಲ್ಲಿ. ಇನ್ನು ವಿಜಯ್ ಕಾರ್ತಿಕೇಯ ಮೇಲೆ, ಡೈರೆಕ್ಟ್ರ್ ಮೇಲೆ ನಾವು ನಂಬಿಕೆನ ಇಡ್ಬೋದು. ಈ ವರ್ಷನೂ ಒಂದೊಳ್ಳೆ ಆ್ಯಕ್ಷನ್ ಮೂವಿನ ಕೊಡ್ತಾರೆ ಅಂತ. ಇನ್ನೊಂದು ವಿಷಯ, ದಮ್ ಹೊಡಿಯೋದು ಕಡಿಮೆ ಮಾಡಲಿ. ಇದು ಕೂಡ ಸಿನಿಮಾದಲ್ಲಿರೋ ಒಂದು ಡೈಲಾಗು ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಮಂತ್ ಎಂಟು ನಮಗೆ ಹ್ಯಾಪಿ ಎಂಡಿಂಗ್ ಆಗೋ ಚಾನ್ಸಸ್ ಇದೆ. ಒಂದು ಕಡೆ ಮಾರ್ಕು, ಇನ್ನೊಂದು ಕಡೆ 45. ಅದೆಲ್ಲದಕ್ಕಿಂತ ಮುಂಚೆ ಬರ್ತಾ ಇರೋದು ದಿ ಡೆವಿಲ್, ದರ್ಶನ್ ಅವರ ಸಿನಿಮಾ. ಒಟ್ಟಿನಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಒಂದು ಲಾಸ್ಟಲ್ಲೂ ಕೂಡ ಮೈಕ್ ಕೊಡ್ಕೊಂಡು ಎದೊಳೋದಂತೂ ಪಕ್ಕ. ಹೌದು, ಈ ಒಂದು ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಮೇನ್ ಕ್ಯಾರೆಕ್ಟರ್ಗಳನ್ನ ಬೇರೆ ಭಾಷೆಯ ಪ್ರಮುಖ ಕಲಾವಿದರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ತಮಿಳಲ್ಲಿ ಯೋಗಿ ಬಾಬು ಆಗಿರ್ಬೋದು, ತೆಲುಗಲ್ಲಿರ್ತಕ್ಕಂಥ ಆ್ಯಕ್ಟರ್ಸ್ ಆಗಿರ್ಬೋದು, ಮಲಯಾಳಮಲ್ಲಿರೋ ಆ್ಯಕ್ಟರ್ಸ್ ಆಗಿರ್ಬೋದು, ದೊಡ್ಡ ಆ್ಯಕ್ಟರ್ಸು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾ ಸೈಮಲ್ಟೇನಿಯಸ್ ಆಗಿ 3-4 ಲ್ಯಾಂಗ್ವೇಜಲ್ಲಿ ಅಟ್ ಎ ಟೈಮ್ ರಿಲೀಸ್ ಆಗುತ್ತೆ. ಮೇ ಬಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ಬೋದೇನೋ. ಕಲೆಕ್ಷನ್ಸು ಕೂಡ ಒಂದೊಳ್ಳೆ ಕಲೆಕ್ಷನ್ಸ್ ತಗೊಬೋದು. ಸ್ವಲ್ಪ ಚೆನ್ನಾಗಿದ್ರೂ ಕೂಡ ಸಿನಿಮಾ ಒಳ್ಳೆ ಕಲೆಕ್ಷನ್ ತೊಗೊಳ್ಳೋದಂತೂ ಪಕ್ಕ. ಬಟ್ ರೊಟೀನ್ ಕಮರ್ಷಿಯಲ್ನೆಸ್ಗೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಕಿಕ್ಕಡು ಥ್ರಿಲ್ಲಿಂಗ್ ಆ್ಯಕ್ಷನ್ ಮೂವಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಈ ಒಂದು ಸಿನಿಮಾ. ಒಟ್ಟಿನಲ್ಲಿ ಡೈರೆಕ್ಟ್ರಿಗೆ ಮಾತ್ರ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಗುರು. 5-6 ತಿಂಗಳಿಂದ ಈ ಒಂದು ಸಿನಿಮಾದ ಟೈಟ್ಲನ್ನು ಅನೌನ್ಸ್ ಮಾಡಿದ್ರು. ಬಟ್ಟು ಈ ಒಂದು ವರ್ಷದ ಕೊನೆಯಲ್ಲಿ ಬರ್ತೀವಿ ಅಂತ ಹೇಳಿ ಆ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ರಲ್ಲ, ಅದಕ್ಕೆ ನಾವಿವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಸುದೀಪ್ ಅವರು ಕೂಡ ಹಿಂದಿನ ವರ್ಷ ಕಾಲ್ ಶೀಟ್ ಕೊಟ್ಟಂಥ ಡೈರೆಕ್ಟ್ರಿಗೆ ಈ ಒಂದು ವರ್ಷನೂ ಕೂಡ ಕಾಲ್ ಶೀಟ್ ಕೊಟ್ಟರು. ಅಷ್ಟೇ ಅಲ್ಲ, ಅವರು ಬಿಗ್ ಬಾಸ್ ಅಂತೆ, CCLನಂತೆ ಪಾಪ ತುಂಬ ಕಡೆ ಕಷ್ಟಪಟ್ಟು ಎಲ್ಲ ಕಡೆ ಮ್ಯಾನೇಜ್ ಮಾಡ್ತಿದ್ದಾರೆ. ಆ ಒಂದು ಹಠಕ್ಕೆ ನಾವು ಅವ್ರಿಗೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಇನ್ನು ಸಿನಿಮಾ ಐ ಹೋಪು ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಅದರಲ್ಲೂ ಸುದೀಪ್ ಅವರ ಫ್ಯಾನ್ಸ್ಗೆ ಮಾರ್ಕಲ್ಲಿ, ಅದರಲ್ಲೂ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಮ್ಯಾಕ್ಸಲ್ಲಿ ಯಾವ ಥರ ಒಂದು ಫೀಲಿಂಗ್ ಇತ್ತೋ ಇದರಲ್ಲೂ ಕೂಡ ಅದೇ ಥರ ಬರೋದು ಪಕ್ಕ. ಆರಾಮಾಗೆ ನೀವು ಇವತ್ತೇ, ಅಂದರೆ ಇವತ್ತಲ್ಲ, ಟಿಕೆಟು ಯಾವಾಗ ಓಪನ್ ಆಗುತ್ತೋ ಅವಾಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಇವತ್ತೇ ಓಪನ್ ಆಗಲ್ಲ. ಇನ್ನು ಈ ಒಂದು ಸಿನಿಮಾಗೆ ಮ್ಯೂಸಿಕ್ನ ಕೊಟ್ಟಿರೋದು ಅಜ್ನೀಶ್ ಲೋಕನಾಥ್ ಅವರು. ಅವರ ಒಂದು ವೇ ಆಫ್ ಸ್ಟೈಲಲ್ಲಿ ಈ ಒಂದು ಟ್ರೈಲರಲ್ಲಿ ಒಳ್ಳೆ ಎಲಿವೇಶನ್ ಮ್ಯೂಸಿಕ್ನೇ ಕೊಟ್ಟಿದ್ದಾರೆ. ನಿಜ ಗುರು, ಒಂದು ಸಿನಿಮಾ ಮಾಡಿ 3-4 ವರ್ಷ ಗ್ಯಾಪ್ ತಗೊಳ್ಳೋ ಅಂಥ ಆ್ಯಕ್ಟರ್ಸ್ ಮಧ್ಯದಲ್ಲಿ ಹಿಂಗೆ ಪ್ರತಿ ವರ್ಷವೂ ಒಬ್ಬ ಸ್ಟಾರು ಸಿನಿಮಾ ಕೊಡೋದು ಅವರ ಒಂದು ರೆಸ್ಪಾನ್ಸಿಬಿಲಿಟಿ. ಆ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇರಬೇಕು. ಅವಾಗವಾಗ ದೊಡ್ಡ ಸ್ಟಾರ್ಗಳು ಆ ಒಂದು ಕೆಲಸನ ಇಲ್ಲಿ ಸುದೀಪ್ ಅವರು ಮಾಡೋದಕ್ಕೆ ನಿಂತಿದ್ದಾರೆ. ಇನ್ನು ಆ ಒಂದು ಮಾಸ್ ಅಪಿರಿಯನ್ಸಲ್ಲೇ ಆಗಿರ್ಬೋದು, ಅಥವಾ ಆ ಒಂದು ಸ್ಟೈಲ್ನೆಸ್ಸಲ್ಲೇ ಆಗಿರ್ಬೋದು, ಆ ಲುಕ್ಸ್ ವೈಸ್ ಆಗಿರ್ಬೋದು, ಸುದೀಪ್ ಅವರು ಸಖತ್ತಾಗಿ ಕಾಣಿಸ್ತಾರೆ. ಆ ಒಂದು ಲಾಂಗ್ ಹೇರ್ಸ್ ಮಾತ್ರ ಅವರಿಗೆ ಸಖತ್ ಸೂಟ್ ಆಗುತ್ತೆ ಗುರು. ಇದರಲ್ಲೂ ಕೂಡ ಆ ಲಾಂಗ್ ಹೇರು ಸಖತ್ ಸೂಟ್ ಆಗಿದೆ ಇವ್ರಿಗೆ. ಇನ್ನು ಸ್ಟೋರಿ ಚೆನ್ನಾಗಿದೆ, ಸಿನಿಮಾ ಹಿಂಗಿದೆ ಅನ್ನೋ ಒಂದು ಹಿಂಟನ್ನ ತೋರಿಸಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾವು ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ತಿಳ್ಕೊಂಡ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗೋದಂತೂ ಪಕ್ಕ. ಅದರಲ್ಲಿ ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ನೀವು. ವಿಡಿಯೋ ಆಗಿರ್ಬೋದು ಅಥವಾ ಈ ಟ್ರೈಲರ್ ಆಗಿರ್ಬೋದು, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನನ್ನ ಕಾಮೆಂಟಲ್ಲಿ ನೀವು ಶೇರ್ ಮಾಡ್ಕೊಬೋದು. ನಾನು ಕೂಡ ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ಒಂದು ಟ್ರೈಲರ್ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಅಗೇನ್ ಮತ್ತೆ ಸಿಗ್ತಾ ಇರ್ತೀನಿ. ಒಂದು ಲೈಕ್ ಹಾಕೊಳ್ಳಿ. ಬಾಯ್.